2ನೇ ಘಟಕದಲ್ಲಿರುವಂತಹ ಭ್ರಾತೃಪ್ರೇಮ ಅಂತ ಹೇಳೋ ಪಾಠದ ಎಕ್ಸಾಮ್ ಓರಿಯೆಂಟೆಡ್ ಆಗಿರುವ ಸಮ್ಮರಿ ನೋಡೋಣ. ಸೊ ಮೊದಲಾಗಿ ಅದರಲ್ಲಿ ರಾಮಾಯಣದ ಬೇಸಿಕನ್ನು ತಿಳಿದಿರಬೇಕು. ಸೊ ದಶರಥ ಅಂತ ಹೇಳೋ ರಾಜ ಅಯೋಧ್ಯೆಯನ್ನು ಆಳ್ತಿದ್ದ. ಅವನಿಗೆ 3 ಮಂದಿ ವೈಫ್ ಇದ್ದಾರೆ. ಓಕೆ, 3 ಮಂದಿ ಪತ್ನಿಯರಿದ್ದಾರೆ. ಕೌಸಲ್ಯ, ಸುಮಿತ್ರೆ, ಕೈಕೇಯಿ. ಕೌಸಲ್ಯ ಮಗ ರಾಮ, ಸುಮಿತ್ರೆಯ ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ, ಕೈಕೇಯಿಯ ಮಗ ಭರತ. ಓಕೆ, ಅದೇ ರೀತಿ ಕೈಕೇಯಿ ಒಂದು ಸ್ಟೋರಿ ಉಂಟು. ಕೈಕೇಯಿ ದಶರಥನೊಟ್ಟಿಗೆ ಒಂದು ಯುದ್ಧಕ್ಕೆ ಹೋಗ್ತಾಳೆ. ಆ ಸಮಯದಲ್ಲಿ ರಥದ ಒಂದು ಚಕ್ರದ ಕೀಲು, ಓಕೆ, ಅಂದರೆ ಸ್ಕ್ರೂ ಆಗಿರ್ತದಲ್ಲ ಕೀಲು, ಅದು ಬಿದ್ದು ಹೋಗ್ತದೆ. ಆ ಸಮಯದಲ್ಲಿ ಆ ರಥ ಕೆಳಕ್ಕೆ ಬೀಳ್ತಿತ್ತು. ಆ ಟೈಮಲ್ಲಿ ಈ ಕೈಕೇಯಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಕೀಲಿನ ಬದಲಾಗಿ ತನ್ನ ಕಿರುಬೆರಳನ್ನಲ್ಲಿಟ್ಟು ಯುದ್ಧದಲ್ಲಿ ದಶರಥ ಗೆಲ್ಲುವ ಹಾಗೆ ಮಾಡ್ತಾಳೆ. ಸೊ ಅದಕ್ಕೆ ಪ್ರತಿಫಲವಾಗಿ ದಶರಥ ಹೇಳ್ತಾಳೆ, ನಿನಗೆ ಬೇಕಾದ 2 ವರಗಳನ್ನು ಕೇಳು, ನಾನು ಅದನ್ನು ನಡೆಸಿಕೊಡ್ತೇನೆ ಅಂತ ಹೇಳ್ತಾಳೆ. ಆಗ ಕೈಕೇಯಿ ಹೇಳ್ತಾಳೆ, ಈಗ ನನಗೆ ಯಾವುದೇ ಆಸೆ ಇಲ್ಲ, ನನಗೆ ಬೇಕಾದಾಗ ನಾನು ಕೇಳ್ತೇನೆ ಅಂತೇಳಿ, ಮುಂದಿನ ಭವಿಷ್ಯದಲ್ಲಿ ಫ್ಯೂಚರಲ್ಲಿ ನಾನು ಕೇಳ್ತೇನೆ ಅಂತ ಹೇಳ್ತಾಳೆ. ಹಾಗೆ ರಾಮನಿಗೆ ಪಟ್ಟಾಭಿಷೇಕ, ರಾಮ ಹಿರಿಯ ಮಗ. ಸೊ ರಾಮನಿಗೆ ರಾಜ ಆಗಲಿಕ್ಕೆ ಪಟ್ಟಾಭಿಷೇಕಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿರ್ತದೆ. ಆಗ ಕೈಕೇಯಿ ಹೋಗಿ ದಶರಥ ಹತ್ರ ಹೇಳ್ತಾಳೆ, ನನ್ನ ಮಗ ಭರತ 2 ಆಸೆಗಳನ್ನ ಹೇಳ್ತಾಳೆ. ನನ್ನ ಮಗ ಭರತ ರಾಜನಾಗಬೇಕು, ಪಟ್ಟಾಭಿಷೇಕ ಆಗಬೇಕು ಅವನಿಗೆ. ಅದೇ ರೀತಿ ರಾಮ ಏನು ಮಾಡಬೇಕು ಅಂತ ಹೇಳಿದರೆ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿ 2 ಆಸೆಗಳನ್ನು ಆ ಸಮಯದಲ್ಲಿ ಕೇಳ್ತಾಳೆ. ಸೊ ದಶರಥನಿಗೆ ಅದು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅಂತ ಅವನು ಆಲ್ರೆಡಿ ಮಾತು ಕೊಟ್ಟಾಗಿದೆ. ಸೊ ಅದಕ್ಕೆ ಅನುಸಾರವಾಗಿ ರಾಮ ಏನು ಮಾಡ್ತಾನೆ ಅಂತ ಹೇಳಿದರೆ 14 ವರ್ಷ ವನವಾಸಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಭರತ ಅಲ್ಲಿರುವುದಿಲ್ಲ, ಓಕೆ, ಅಯೋಧ್ಯೆಯಲ್ಲಿ ಇರುವುದಿಲ್ಲ. ಸೊ ಅದರ ನಂತರ ಬರುವ ಈ ಸ್ಟೋರಿ, ಭರತ ಅಯೋಧ್ಯೆಗೆ ಬಂದು ರಾಮ ಅಲ್ಲಿರುವುದಿಲ್ಲ ಅದನ್ನು ತಿಳಿದುಕೊಂಡು ಕೈಕೇಯಿಯನ್ನು ತುಂಬ ಬೈತಾನೆ. ಹಾಗೆಲ್ಲ ಮಾಡಿ ನಂತರ ರಾಮನನ್ನು ಪುನಃ ಅಯೋಧ್ಯೆಗೆ ಕರ್ಕೊಂಡು ಬರಬೇಕು, ಅವನು ರಾಜ ಆಗಬೇಕು ಅಂತ ಹೇಳಿ ಹಠ ತೊಟ್ಟು ಹೋಗ್ತಾನೆ. ಅಯೋಧ್ಯೆಯಿಂದ ತಾಯಂದಿರು ಪುರಜನರು ಅಂದರೆ ಅಲ್ಲಿಯ ಪ್ರಜೆಗಳು ಎಲ್ಲರನ್ನು ಸೇರಿಸಿ ರಾಮ ಇರುವಲ್ಲಿಗೆ ಹೋಗ್ತಾನೆ. ಸೊ ಅದು ಇಲ್ಲಿ ಕಥಾ ಸಂದರ್ಭವಾಗಿರುವುದು. ಆ ಸಮಯದಲ್ಲಿ ರಾಮನಿಗೆ ಅಲ್ಲಿ ದೂರದಿಂದಲೇ ಭಯಂಕರ ಧೂಳು ಎದ್ದು ಬರುವುದು ಕಾಣ್ತದೆ. ಆಗ ಲಕ್ಷ್ಮಣ ಹೇಳ್ತಾನೆ, ಯಾರೋ ಏನದು ಧೂಳು ಬರ್ತಾ ಇರೋದು ನೋಡು ಅಂತ ಹೇಳಿ. ಆಗ ಲಕ್ಷ್ಮಣ ನೋಡಿದಾಗ ಅಲ್ಲಿ ಭರತ ಅದೇ ರೀತಿ ಎಲ್ಲ ಅಯೋಧ್ಯೆಯ ತುಂಬ ಜನರೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ಆಗ ಲಕ್ಷ್ಮಣ ರಾಮನಲ್ಲಿ ಹೇಳ್ತಾನೆ, ಭರತ ತನ್ನ ಅಹಂಕಾರದಿಂದ, ಅಂದರೆ ಅವನು ಈಗ ಅವ್ರಿಗೆ ಗೊತ್ತಿಲ್ಲ. ಸೊ ಅಹಂಕಾರದಿಂದ ರಾಜನಾಗಿದ್ದೇನೆ ಅಂತ ಹೇಳುವ ಅಧಿಕಾರದಿಂದ, ಆ ಅಹಂಕಾರದಿಂದ ಈಗ ಎಲ್ಲರನ್ನು ಸೇರಿಸಿ ಬರ್ತಾ ಇದ್ದಾನೆ, ನಾನು ಎದುರಿಸಬೇಕಾ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಅವನು ನಮ್ಮ ಸಹೋದರ, ಸೊ ಅವನ ಬಗ್ಗೆ ಹಾಗೆ ಹೇಳೋದು ಸರಿಯಲ್ಲ ಅಂತ ಹೇಳಿ ರಾಮ ಲಕ್ಷ್ಮಣನ ಹತ್ರ ಹೇಳ್ತಾನೆ. ನಂತರ ಭರತ ಎಲ್ಲರೂ ರಾಮನ ಹತ್ರ ತಲುಪ್ತಾರೆ. ಆಗ ಒಬ್ಬೊಬ್ಬರೇ ಹೇಳುವ ಡಯಲಾಗ್ಸ್ ಇದೆ, ರಾಮ ಮತ್ತು ಭರತ ಆಚೆ ಹೇಳುವ ಡಯಲಾಗ್ಸ್ ಇದೆ ಇಲ್ಲಿರುವುದು. ಓಕೆ, ಒಂದೊಂದು ಸ್ಟ್ಯಾನ್ಸಾದಲ್ಲಿ ಒಂದೊಂದು 2 ಗೆರೆಯಲ್ಲಿ ಕೊಟ್ಟಿರ್ತಾರಲ್ಲ ಅದಿರುವುದು. ಸೊ ಅದನ್ನು ಡೀಟೇಲ್ಡಾಗಿ ನೋಡುವ. ಅದರಲ್ಲಿ ಕೆಲವು ವರ್ಡ್ನೆಲ್ಲ ಮೀನಿಂಗ್ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಸೊ ಅದನ್ನೆಲ್ಲ ನೋಟ್ ಮಾಡಿ. ಓಕೆ, ಫಸ್ಟ್ ಬಂದೆಯ ಇನವಂಶ ವಾರಿಧಿ ಅದು ಹೇಳೋದು ರಾಮ. ಭರತನ ಹತ್ರ ಹೇಳುವುದು ಇನವಂಶ ವಾರಿಧಿ ಚಂದ್ರ, ಅಂದರೆ ಇನವಂಶ ಅಂತ ಹೇಳಿದರೆ ರಾಮನವರದ್ದು ಸೂರ್ಯವಂಶ. ಓಕೆ, ಅವರ ವಂಶದ ಹೆಸರು ಸೂರ್ಯವಂಶ. ಇನ ಅಂತ ಹೇಳಿದರೆ ಸೂರ್ಯ, ವಾರಿಧಿ ಅಂತ ಹೇಳಿದರೆ ಸಮುದ್ರ. ಸೊ ಸೂರ್ಯವಂಶ ಎಂಬ ಸಮುದ್ರಕ್ಕೆ ಚಂದ್ರನಂತಿರುವವನೇ ಅಂತ ಹೇಳಿ ಭರತನನ್ನು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಓಕೆ, ಬಂದೆಯ ಇನವಂಶ ವಾರಿಧಿ, ನಾ ಬರುವಾಗ ನಿನ್ನೊಡನೆ ಎಂದುದಿಲ್ಲವೆಂತ. ನಾನು ಬರುವಾಗ ನಾನು ಕಾಡಿಗೆ ಬರುವಾಗ ನೀನಲ್ಲಿರಲಿಲ್ಲ. ಸೊ ನನಗೆ ನಿನಗೆ ಹೇಳಲಿಕ್ಕಾಗಲಿಲ್ಲ ನಾನು ಬರುವಾಗ. ಹಾಗೆ ಹೇಳಲಿಕ್ಕಾಗಲಿಲ್ಲ ಅಂತ ಹೇಳಿ ನೀನು ಮನದಲ್ಲಿ ನೊಂದೇನೆ, ನಿನಗೆ ಮನಸ್ಸಿನಲ್ಲಿ ಬೇಸರ ಆಯಿತಾ ಅಂತ ಕೇಳೋದು. ನಂತರ ಏನು ಮುಖದಲ್ಲಿ ಕಾಂತಿ ತಗ್ಗಿತು, ಮುಖದಲ್ಲಿ ಯಾಕೆ ಅಷ್ಟು ಕಾಂತಿ ಇಲ್ಲ, ಬ್ರೈಟ್ನೆಸ್ ಇಲ್ಲ ಅಂತ ಹೇಳ್ತಾ ಇರೋದು. ಏನು ಮುಖದಲ್ಲಿ ಕಾಂತಿ ತಗ್ಗಿತು. ಅದೇ ರೀತಿ ನೀನು ಜನನಿ ಅಂತ ಹೇಳಿದರೆ ಅಮ್ಮಂದಿರು, ಓಕೆ, ಅಮ್ಮ. ಸೊ ಆ ಮಾತೆಯವರೊಡನೆ ಈಗ ನಾನು ಇರುವಂತಹ ಈ ಕಾನನ ಅಂತ ಹೇಳಿದರೆ ಕಾಡಿಗೆ ಬಂದುದೇತಕ್ಕೆ, ಯಾಕೆ ಬಂದೆ ಅಂತ ಕೇಳೋದು. ಮಾನನಿಧಿಯೇ ಅಂತ ಹೇಳಿದರೆ ಗೌರವದ ನಿಧಿಯೇ, ಅಂದರೆ ಭರತನಿಗೆ ಅಷ್ಟು ಗೌರವ ಕೊಡ್ತಾನೆ. ಸೊ ಆ ಗೌರವ ಅಷ್ಟು ಇರುವ ಜನ ಈ ಭಾರತ ಅಂತ ಹೇಳೋದು. ಸೊ ಗೌರವದ ನಿಧಿಯೇ ಅಂತ ಹೇಳಿ ಭರತನ ಹತ್ರ ಕೇಳ್ತಾ ಇರೋದು. ಓಕೆ, ನೆಕ್ಸ್ಟ್
ಆಗ ಭರತನು ಹೀಗೆ ಉತ್ತರಿಸ್ತಾನೆ. ಆಗ ಭರತ ಏನು ಅಂತ ಹೇಳ್ತಾನೆ, ಅಣ್ಣಾಶ್ರಿತ ಪೋಷ ಕೇಳು, ಅಣ್ಣನೇ ನೀನು ಕೇಳಬೇಕು, ನಿನ್ನ ಪಿತ ಕಳುಹಿದ ಮೇಲೆ, ಪಿತ ಅಂತ ಹೇಳಿದರೆ ತಂದೆ, ಸೊ ನಿನ್ನನ್ನು ಪಿತ ಯಾರಿಲ್ಲಿ ದಶರಥ ಕಳುಹಿಸಿದ ಮೇಲೆ ಅನ್ನ ಉಣ್ಣದ 8 ದಿನಕ್ಕೆ, ಅಂದರೆ ನೀನು ಬಂದ ಮೇಲೆ ಅವರು ಊಟವೇ ಮಾಡಲಿಲ್ಲ, ಆಹಾರವೇ ಮಾಡಲಿಲ್ಲ 8 ದಿವಸಗಳ ಕಾಲ. ಇನ್ನು ನಾನು ಹೇಳಬೇಕು, ಇನಕುಲಾಧಿಪನಿಗೆ, ಇನಕುಲ ಅಂತ ಹೇಳಿದರೆ ಸೂರ್ಯವಂಶ ಅಂತ ಗೊತ್ತಾಯ್ತಲ್ಲ, ಅಧಿಪ ಯಾರು ಇಲ್ಲಿ ದಶರಥ, ಇನಕುಲಾಧಿಪನಿಯೊಂದಿಗೆ ದಿನ 3 ಆಯಿತು ನೀರು ನಿಲ್ಲದೆ ಮನಕ್ಲೇಶದಿಂದ ಕರಗಿ ಅನಿಮಿಷರ ಪುರಗೈದಿದನು. ಅಂದರೆ 3 ದಿವಸ ಆಯಿತು ಇವತ್ತಿಗೆ ದಶರಥ ಮರಣ ಹೊಂದಿ. ಅಂದರೆ ನೀನು ಇಲ್ಲಿ ಕಾಡಿಗೆ ಬಂದಂತೇಳಿ ಆ ಮನಕ್ಲೇಶದಿಂದ ದುಃಖದಿಂದ ಅವನು 8 ದಿವಸಗಳ ಕಾಲ ಆಹಾರ ಏನು ಮಾಡಲಿಲ್ಲ. ಆ ಚಿಂತೆಯಿಂದಲೇ ಏನಾಗಿದ್ದಾನೆ, ಅನಿಮಿಷರ ಅಂದರೆ ದೇವತೆಗಳ ಪುರ ಕೈದಿದ್ದಾನೆ, ಅಂದರೆ ದೇವರ ಹತ್ತಿರ ಹೋಗಿದ್ದಾನೆ, ಅಂದರೆ ಮರಣ ಹೊಂದಿದ್ದಾನೆ ಅಂತೇಳಿ ಹೇಳ್ತಾ ಇರೋದು. ಓಕೆ, ಇನಕುಲಾಧಿಪ ಅಂತ ಹೇಳಿದ್ರೆ ಇಲ್ಲಿ ದಶರಥನನ್ನು ಹೇಳ್ತಾ ಇರೋದು, ಸೂರ್ಯವಂಶದ ಅಧಿಪ. ಓಕೆ, ಸೂರ್ಯವಂಶದ ರಾಜ ಅಂತ ಹೇಳ್ತಾ ಇರೋದು. ಈಗ ತಂದೆ ಅಗಲಿಕೆಯ ವಾರ್ತೆಯನ್ನು ತಿಳಿದ ಶ್ರೀರಾಮನು ಮೂರ್ಛಿತನಾಗ್ತಾನೆ, ಅಂದರೆ ಬೋಧ ಇಲ್ಲದಾಗ್ತದೆ ಅವನಿಗೆ. ಓಕೆ, ತಲೆ ತಿರುಗಿ ಬೀಳ್ತಾನೆ. ಆಗ ಎಲ್ಲರೂ ಉಪಚಾರದಿಂದ ಎಲ್ಲರೂ ಅವನನ್ನು ಎಬ್ಬಿಸ್ತಾರೆ. ಆಗ ತಂದೆ ಮರಣದ ನಂತರ, ಅಂದರೆ ತುಂಬ ಕ್ರಿಯೆ ಎಲ್ಲ ಇರ್ತದಲ್ಲ ಮರಣ ಹೊಂದಿದ ಮೇಲೆ ತಂದೆ, ಸೊ ಅದನ್ನೆಲ್ಲ ಮಾಡ್ತಾನೆ ಅವನು. ವೇದೋಕ್ತ ಮಂತ್ರದಿಂದ ಪರ ಕರ್ಮಗಳ, ಅಂದರೆ ವೇದ ಮಂತ್ರಗಳನ್ನೆಲ್ಲ ಹೇಳಿ ಕರ್ಮಗಳನ್ನು, ಅಂದರೆ ಕ್ರಿಯೆಗಳನ್ನೆಲ್ಲ ಮಾಡ್ತಾನೆ. ಸಾಧಿಸಿ ದಾನ ದಕ್ಷಿಣ ಹೋಮ ನೇಮದಿ ಮೇಧಿನೀಶಗೆ ಸ್ವರ್ಗಮಂ ಕೊಡಿಸಿ, ಅಂದರೆ ಮೇಧಿನೀಶ ಅಂತ ಹೇಳ್ತಾ ಇರೋದು ದಶರಥನನ್ನು. ಓಕೆ, ರಾಜ ದಶರಥನನ್ನು. ಸೊ ದಾನ ದಕ್ಷಿಣ ಹೋಮ ನೇಮ ಇದನ್ನೆಲ್ಲ ಮಾಡಿ ದಶರಥನಿಗೆ ಸ್ವರ್ಗವನ್ನು ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಅದೇ ರೀತಿ ಪಿತೃಜನರ ಸಂತುಷ್ಟಿಪಡಿಸಿ, ಪಿತೃಜನರು ಅಂತ ಹೇಳಿದರೆ ಆ್ಯನ್ಸಿಸ್ಟರ್ಸ್, ಅವರನ್ನೆಲ್ಲ ಸಂತುಷ್ಟಿಪಡಿಸಿ ಆ ದಿವಸ, ಅಂದರೆ ಆ ಒಂದು ದಿವಸ ಉಪವಾಸದಿಂದ ಇರ್ತಾನೆ. ಮರುದಿನ ಇದು ರಾಮ ಏನು ಮಾಡ್ತಾನೆ, ಕೌಸಲ್ಯ ಸುಮಿತ್ರೆ ಅವರೆಲ್ಲ ಪಾದಕ್ಕೆ ಎರಗ್ತಾನೆ. ಪಾದಕ್ಕೆ ಅಂದರೆ ಕಾಲಿಗೆ ಅಡ್ಡ ಬೀಳ್ತು ಆಶೀರ್ವಾದವನ್ನೆಲ್ಲ ಕೇಳ್ತಾನೆ. ನಂತರ ಧೈರ್ಯವನ್ನು ಹೇಳ್ತಾನೆ ಅವರೆಲ್ಲರಿಗೂ. ನೆಕ್ಸ್ಟ್ ಇದರಲ್ಲಿ ಹೇಳ್ತಾ ಇರೋದು ರಾಮನ ಡೈಲಾಗ್. ಓಕೆ, ಬಂದದ್ದು ಲೇಸಾಯಿತು ನೀವು, ಅಂದರೆ ನೀವು ಬಂದದ್ದು ಒಳ್ಳೆಯದಾಯಿತು, ಹೀಗಾದ ಮೇಲೆ ನೊಂದು ಮಾಡ್ಬೋದಿನ್ನೇನು ನಾವು, ಅಂದರೆ ಈಗೆಲ್ಲ ಆಯಿತು, ದಶರಥ ಎಲ್ಲ ಮರಣ ಹೊಂದಿ ಆಯಿತು, ಇನ್ನು ನಾವೇನು ಮಾಡಲಿಕ್ಕಾಗ್ತದೆ, ನೊಂದು ಅಂದರೆ ಬೇಸರ ಮಾಡಿ ಏನು ಮಾಡಲಿಕ್ಕುಂಟು. ಓಕೆ, ಎಂದಿಗಾದರೂ ಒಂದು ದಿನ ಸಿದ್ಧ ಈ ದೇಹ ನಾಶ, ಅಂದರೆ ಯಾವುದಾದ್ರೂ ಒಂದು ದಿನ ಈ ದೇಹ ನಾಶ ಆಗಲೇಬೇಕು, ಹೊಂದದೇ ನಿಲ್ಲದು ಬದ್ಧ, ಅದು ನಾಶ ಹೊಂದದೇ ಇರಲಿಕ್ಕೆ ಸಾಧ್ಯ ಇಲ್ಲ. ತೆರಳಿ ನೀವೆಲ್ಲ ಊರಿಗೆ, ಅಂದರೆ ನೀವು ಪುನಃ ಊರಿಗೆ ಹೋಗಿ ಅಂತ ಹೇಳ್ತಾ ಇರೋದು. ನಾ ಬಹೆನಂದು ವರುಷ ಈರೇಳರ ಮೇಲಲ್ಲಿಗೆ, ಈರೇಳು ಅಂತ ಹೇಳಿದರೆ 14 ವರ್ಷ. ಓಕೆ, ಅದು ನಾನು 14 ವರ್ಷ ಕಳೆದು ಅಲ್ಲಿಗೆ ಬರ್ತೇನೆ ಅಂತ ಹೇಳ್ತಾ ಇರೋದು. ನಂತರ ಭರತನ ಹತ್ರ ಇದು ಈ ಫಸ್ಟ್ 2 ಲೈನ್ ಹೇಳ್ತಾರೆ, ಬಂದುದು ಲೇಸಾಯಿತು, ಅಲ್ಲಿಂದ ಮೇಲಲ್ಲಿಗೆ ಅಂತ ಹೇಳ್ತಾ ಇರೋದು ತಾಯಂದಿರು ಗುರುಗಳು ಅವರ ಹತ್ರ ಎಲ್ಲ ಹೇಳ್ತಾ ಇರೋದು. ನಂತರ ನೆಕ್ಸ್ಟ್ ಬರುವ ಕಂದಪೋಗ ಅಯೋಧ್ಯ ನಗರಕ್ಕೆ ಅಂತ ಹೇಳ್ತಾ ಇರೋದು ಭರತನ ಹತ್ರ, ಅಂದರೆ ನೀನು ಹೋಗು ಅಯೋಧ್ಯ ನಗರಕ್ಕೆ ಹೋಗು, ಆನೆ ಕುದುರೆ ಮಂದಿ ರಾಜ್ಯವನ್ನು ಆಳೋದಕ್ಕೆ, ಅಂದರೆ ನಿಂಗೆ ಈಗ ಆ ರಾಜ್ಯ ನಿಂಗೆ ಇರೋದು. ಓಕೆ, ಆದ್ದರಿಂದ ಆನೆ ಕುದುರೆ ಮಂದಿ ಅಂದರೆ ಅಲ್ಲಿರುವ ಸಂಪತ್ತುಗಳು, ಆನೆ ಕುದುರೆ ಮಂದಿ ಅಂತ ಹೇಳಿದರೆ ಪ್ರಜೆಗಳನ್ನು ಆಳುವುದಕ್ಕೆ ನೀನು ಅಲ್ಲಿಗೆ ಹೋಗಬೇಕು ಅಂತ, ಅಯೋಧ್ಯ ನಗರಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಅಂದಿನ ದಿನಕ್ಕೆ ನಾನು ಲಕ್ಷ್ಮಣ ಜಾನಕಿ ಸಹಿತ ಬಂದೆಯನ್ನು ಪಟ್ಟಣಕ್ಕೆ ತಕ್ಷಣ, 14 ವರ್ಷ ಕಳೆದ ಕೂಡಲೇ ನಾನು ಲಕ್ಷ್ಮಣ ಜಾನಕಿ ಅಂತ ಹೇಳಿದರೆ ಸೀತೆ ಅನ್ನೊಂದು ಹೆಸರು, ಜಾನಕಿ ಸಮೇತರಾಗಿ ನಾನು ಪಟ್ಟಣಕ್ಕೆ ಬರ್ತೇನೆ, ಅಯೋಧ್ಯ ನಗರಕ್ಕೆ ಬರ್ತೇನೆ ಅಂತ ಹೇಳ್ತಾ ಇರೋದು. ಆಗ ಭರತ ಹೇಳ್ತಾನೆ, ನಿರ್ಮಲದಲ್ಲಿ ಜ್ಯೇಷ್ಠ ಸುತನಿರಲಾತನ, ಅಂದರೆ ಜ್ಯೇಷ್ಠ ಸುತ ಅಂತ ಹೇಳಿದರೆ ಹಿರಿಯ ಮಗ ಇರಲು ತಮ್ಮಗೆ ರಾಜ್ಯ ಉಂಟ, ಹಿರಿಯ ಮಗ ಇರುವಾಗ ತಮ್ಮ ರಾಜ್ಯ ಆಳೋದುಂಟ ನಮ್ಮ ಕುಲದಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಕೇಳ್ತಾ ಇರೋದು. ಸಮ್ಮತವಲ್ಲದಿದ್ದರೆ ನಾನು ಅಯೋಧ್ಯೆಗೆ ಜನ್ಮಾಂತರಕ್ಕೂ ಹೋಗಿ, ನೀನು ಬರುವುದಿಲ್ಲ ಅಂತ ಹೇಳಿದರೆ, ನಿನಗೆ ಸಮ್ಮತ ಅಲ್ಲದಿದ್ದರೆ ನಾನು ಅಯೋಧ್ಯೆಗೆ ನನ್ನ ಈ ಜನ್ಮದಲ್ಲಿ ಹೋಗಲಿಕ್ಕಿಲ್ಲ ಅಂತ ಹೇಳಿ ಭರತ ಹಠ ಮಾಡ್ತಾನೆ. ಆ ಸಮಯದಲ್ಲಿ ರಾಮ ಹೇಳ್ತಾನೆ, ಪಿತನ ವಾಕ್ಯವ ಮೀರಿ ಪಿಂತೆ ನಡೆದವರುಂಟೆ, ಅಂದರೆ ನಮ್ಮ ವಂಶದಲ್ಲಿ ಪಿತನ ವಾಕ್ಯ ಅಂದರೆ ದಶರಥ ಆಲ್ರೆಡಿ ಕೈಗೆ ಮಾತು ಕೊಟ್ಟಾಗಿದೆ, ಆ ಮಾತನ್ನು ಮುರಿದು ನಮ್ಮ ಕುಲದಲ್ಲಿ ಯಾರಾದರೂ ನಡೆದವರುಂಟಾ ಅಂತ ಕೇಳ್ತಾ ಇರೋದು. ಅತಿರೇಕವಿದು ಲೋಕಕತಿ ಚೋದ್ಯವಯ್ಯ, ಅದನ್ನು ಹಾಗೆ ಮಾಡಿದರೆ ಈ ಲೋಕದಲ್ಲಿರುವವರು ಏನು ಅಂತ ಹೇಳಿಯಾರು, ಅಂದರೆ ಈ ಜನರಲ್ಲಿ ಏನು ಅಂತ ಹೇಳಿ ಮಾತಾಡಿಯಾರು. 14 ವತ್ಸರದ ತುದಿಯ ಮರುದಿನ ಬಂದು ಒದಗುವನು ಪಟ್ಟಣಕ್ಕೆ, ಇದು ಕಪಟವಲ್ಲ, ಅಂದರೆ 14 ವರ್ಷದ
ವತ್ಸರ ಅಂತ ಹೇಳಿದರೆ ವರ್ಷ. ಓಕೆ, 14 ವರ್ಷದ ಕೊನೆಯ ದಿನ ನಾನು ಪಟ್ಟಣಕ್ಕೆ ಬರ್ತೇನೆ. ಇದು ಮೋಸವಲ್ಲ, ಕಪಟವಲ್ಲ. ಈ ಮಾತಿನಲ್ಲಿ ಯಾವುದೇ ಮೋಸ ಇಲ್ಲ. ನಾನು 14 ವರ್ಷ ಕಳೆದ ಮರುದಿನವೇ ಬರ್ತೇನೆ ಅಂತ ಹೇಳಿ ಭರತನನ್ನು ಸಮಾಧಾನ ಮಾಡ್ತಾ ಇರೋದು. ಓಕೆ, ಸೊ ಇದರಲ್ಲಿ ಅರ್ಥಕಾರಿಕೆಯನ್ನೆಲ್ಲ ಕೇಳ್ತಾರೆ ಈ ಪಾಠದಲ್ಲಿ. ಓಕೆ, ನಾನು ಇಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿರುವಂಥ ಸಮ್ಮರಿ ಕಳ್ತಾ ಇರ್ತೀವಿ. ಈಗ ನಿಮಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕಮೆಂಟ್ ಮಾಡಿ ವೆದರ್ ಇಟ್ಸ್ ಯೂಸ್ಫುಲ್. ಓಕೆ, ಥ್ಯಾಂಕ್ ಯು.